ಕಲಬುರಗಿ ಮಹಾನಗರ ಪಾಲಿಕೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದು ನ್ಯಾಯಯುತವಾದ ಸಂಬಳಕ್ಕಾಗಿ ಹೋರಾಟ ಮಾಡುತ್ತಿರುವುದು ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲವಿದೆ ಎಂದು ಸಾಮಾಜಿಕ ಕಾರ್ಯಕರ್ತರಾದ ಸಿದ್ದು ಹಿರೇಮಠ ಅವರು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಂದಾಯ ಇಲಾಖೆಯ ಸಿಬ್ಬಂದಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಸಿಗಬೇಕು ಎಂದು ನಾನು ಕೂಡ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತೇನೆ. ನಗರಾಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಮಹಾನಗರ ಪಾಲಿಕೆಯಲ್ಲಿ ಈ ಖಾತಾ ಸೇರಿದಂತೆ ಅನೇಕ ಕೆಲಸಗಳು ಆಗುತ್ತಿಲ್ಲ ಎಂದು ತಿಳಿಸಿದರು. ತಮ್ಮ ಬೆಂಬಲವನ್ನು ಈ ಸಂದರ್ಭದಲ್ಲಿ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಹಾನಗರ ಪಾಲಿಕೆಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅವರ ಹಲವು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಕಳೆದ 8 ದಿನಗಳಿಂದ ನಡೀತಾ ಇರುವ ಪ್ರತಿಭಟನೆಗೆ ಅವರಿಗೆ ನಾನು ವೈಯಕ್ತಿಕವಾಗಿ ಬೆಂಬಲ ಕೊಡುತ್ತೇನೆ. ಯಾಕಂದರೆ ಅನ್ಯ ಇಲಾಖೆಗೆ ಉದಾಹರಣೆಗೆ ಕಂದಾಯ ಇಲಾಖೆಯ ನೌಕರರಿಗಿರ್ತಕ್ಕಂಥ ಸೌಲಭ್ಯಗಳು ಮತ್ತು ವೇತನನು ಕೂಡ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಕೂಡ ಸಿಗಬೇಕು ಅನ್ನುವ ಅವರ ಒಂದು ಹೋರಾಟಕ್ಕೆ ನಮ್ಮ ವೈಯಕ್ತಿಕವಾದ ಬೆಂಬಲ ಇದೆ. ಇದಕ್ಕೆ ಸರ್ಕಾರ ಕೂಡಲೇ ಅವರ ಏನು ಬೇಡಿಕೆಗಳಿದ್ದಾವೆ, KGID ಇರ್ಬೋದು ಮತ್ತು 7ನೇ ವೇತನ ಇರ್ಬೋದು, ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೂ ಸಿಗಬೇಕು ಎನ್ನುವ ಈ ಬೇಡಿಕೆಗೆ ನಾನು ಕೂಡ ಬೆಂಬಲ ಕೊಡುತ್ತೇನೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಕೂಡ ಈ ಮಾಧ್ಯಮ ಮೂಲಕ ನಾನು ಆಗ್ರಹ ಮಾಡುತ್ತೇನೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೂ ಮತ್ತು ಕಾರ್ಯದರ್ಶಿಗೂ ಕೂಡ ನಾನು ಆಗ್ರಹ ಮಾಡ್ತೇನೆ. ಕೂಡಲೇ ಏನು 8 ದಿನಗಳಿಂದ ಮಹಾನಗರ ಪಾಲಿಕೆ ಎಲ್ಲ ಮಹಾನಗರ ಪಾಲಿಕೆ BBMPಯನ್ನು ಹೊರತುಪಡಿಸಿ 10 ಮಹಾನಗರ ಪಾಲಿಕೆಯ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಸಿಬ್ಬಂದಿಗಳು ಪ್ರತಿಭಟನೆ ಇದ್ದಾರೆ. ಅದರಿಂದ ನಗರದ ಸ್ವಚ್ಛತೆ ಇರ್ಬೋದು ಮತ್ತು ಬೇರೆ ಎಲ್ಲ ಕೆಲಸ ಕಾರ್ಯಗಳು ಈ ಖಾತಾ ತೆಗೆಯೋದು ಆಗ್ತಾ ಇಲ್ಲ, ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಕೂಡಲೇ ನಗರಾಭಿವೃದ್ಧಿಯ ಸಚಿವರು ಮತ್ತು ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇವರನ್ನು ಕರೆಸಿ ಇವರ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾನು ಕೇಳ್ಕೊತೇನೆ. ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಯ ನೌಕರ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಿಮಗೆ ಬೇರೆ ಇಲಾಖೆಯ ಸಿಗ್ತಕ್ಕಂಥ ಎಲ್ಲ ವೇತನಗಳು ಮತ್ತು KGID ಕೂಡ ನಿಮಗೂ ಕೂಡ ಸಿಗಬೇಕು ಎನ್ನುವ ಒಂದು ಭರವಸೆ ನಾವು ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೇವೆ ಅಂತ ಹೇಳ್ತಾ, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವ್ರ ಜೊತೆ ಸಮಾಲೋಚನೆ ನಡೆಸಿ ಅವರ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಬೇಡ್ಕೊತೇನೆ.